ಬಂಧುಗಳೇ ನಮಸ್ಕಾರ. ಈ ಭೂಮಿ ಮೇಲೆ ಅತಿ ಹೆಚ್ಚು ಮನುಷ್ಯನಿಗೆ ಅತಿ ಹೆಚ್ಚು ಮರ್ಯಾದೆ ಹಾಗೂ ಅತಿ ಹೆಚ್ಚು ಪ್ರೀತಿಯಿಂದ ಸ್ವಾಗತ ಬಯಸುವುದೇನಾದರೂ ಇದ್ದರೆ ಅದು ಯಾರು ಅಂತ ನೋಡೋಣ. ನೋಡೋಕ್ಕೂ ಮುಂಚೆ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಿರೋಂತಹ ದಯವಿಟ್ಟು ವೀಕ್ಷಕರು ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮನುಷ್ಯನೇ ಹಾಗೆ, ಅದರ ಜೊತೆಗೆ ಈ ಶ್ವಾನ ಅಂದರೆ ನಾಯಿಗಳು ಸಹ, ನಾಯಿ ಅಂದರೆ ಅದಕ್ಕೆ ತಪ್ಪಾಗುತ್ತೆ, ಶ್ವಾನ ಸಹ ಮನುಷ್ಯನ ಒಂದು ಗುಣಕ್ಕೆ ಹತ್ತಿರವಾಗಿರುವಂಥದ್ದು ಶ್ವಾನ. ಯಾಕಂದರೆ ಎರಡು ಒಂದೇ ಬುದ್ಧಿನೇ. ಮನುಷ್ಯನಿಗೆ ಕೆಲವೊಂದು ಸಂದರ್ಭದಲ್ಲಿ ಮನುಷ್ಯನಿಗೆ ನಿಯತ್ತಿಲ್ಲ ಅಂತಾರೆ, ಆದರೆ ಈ ಶ್ವಾನಕ್ಕೇನಾದರೂ ಒಂದು ಸ್ವಲ್ಪ ನೀವು ಊಟನೋ ಅಥವಾ ಆಶ್ರಯನೋ ಕೊಟ್ಟಿದ್ದೇ ಆದರೆ ಅದಕ್ಕೆ ಇರೋಂಥ ನಿಯತ್ತು ಈಗಲೂ ವಾಡಿಕೆಯಲ್ಲಿದೆ. ಕೆಲವೊಂದು ವಿಚಾರದಲ್ಲಿ ನಾಯಿಗಿರೋ ನಿಯತ್ತು ನಿನಗಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಎಷ್ಟು ಅದ್ಭುತವಾಗಿದೆಯಲ್ವಾ ಸ್ನೇಹಿತರೆ ಈ ಮಾತು. ನೋಡಿ, ಇಲ್ಲಿ ಕೆಲವೊಂದು CC ಕ್ಯಾಮ್ರಾಗಳಲ್ಲಿ ನೀವು ನೋಡ್ಬೋದು. ಈ ಶ್ವಾನಕ್ಕೆ ಆತ ಬಂದ ತಕ್ಷಣ ಆ ಮನೆ ಪಕ್ಕದಲ್ಲಿದ್ದಂತಹ ಬೀದಿಯಲ್ಲಿದ್ದಂತಹ ಎಲ್ಲ ಶ್ವಾನಗಳು ಹತ್ರ ಬರ್ತವೆ. ಎಷ್ಟು ಪ್ರೀತಿಯಿಂದ ಸ್ವಾಗತ ಕೋರ್ತವೆ ಅಂದರೆ ಅವರ ಮನೆಯವರು ಸಹ ಹೊರಗಡೆ ಬಂದಿಲ್ಲ. ಆತ ಬಂದ ತಕ್ಷಣ ಮನೆಯವರು ಸಹ ಹೊರಗಡೆ ಬಂದಿಲ್ಲ, ಆದರೆ ಆ ಬೀದಿಯಲ್ಲಿದ್ದಂತಹ ಎಲ್ಲ ಶ್ವಾನಗಳು ಬಂದು ಪ್ರೀತಿಯಿಂದ ಆತನಿಗೆ ಸ್ವಾಗತವನ್ನು ಕೋರ್ತದೆ. ಯಾಕೆ ಅಂತೀರಾ? ನೋಡಿ, ಆತ ದೈನಂದಿನ ದಿನದಂತೆ ಪ್ರತಿ ದಿವಸ ಏನು ಮಾಡ್ತಾನೆ, ಒಂದು ಬಿಸ್ಕೆಟ್ ಪ್ಯಾಕನ್ನು ತಂದು ಮನೆ ಮುಂದೆ ಇದ್ದಂತಹ ಬೀದಿಯಲ್ಲಿದ್ದಂತಹ ಶ್ವಾನಗಳಿಗೆ ಒಂದೊಂದು ಬಿಸ್ಕೆಟ್ ಹಾಕ್ತಾನೆ. ಎಷ್ಟು ಪ್ರೀತಿಯಿಂದ ಆ ಶ್ವಾನಗಳು ಆತನಿಗೆ ಗೌರವ ಕೊಡ್ತವೆ, ಆ ಒಂದು ಸ್ವಾಗತವನ್ನು ಕೋರ್ತವೆ ಅಲ್ವಾ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಬಳಿ ಸಹ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಬೀದಿಯಲ್ಲಿ ಇದೇ ರೀತಿ ಸನ್ನಿವೇಶ ನಿಮಗೂ ಅನುಭವ ಆಗಿದ್ದರೆ ದಯವಿಟ್ಟು ವಿಡಿಯೋ ಮಾಡಿ ನನಗೆ ಕಳಿಸಿ. ನಾನು ಅದನ್ನು ಇನ್ನೂ ಒಂದಷ್ಟು ಜನಕ್ಕೆ ಮುಟ್ಟಿಸುವಂತಹ ಕಾರ್ಯವನ್ನು ನಾನು ಮಾಡ್ತೇನೆ ಅಲ್ವಾ. ನೋಡಿ, ಎಷ್ಟು ಚೆನ್ನಾಗಿ ಪಾಪ ಆ ಶ್ವಾನಗಳು ಆತನಿಗೆ ಗೌರವದಿಂದ ಆತನ ಹಾಕೋ ಬಿಸ್ಕೆಟ್ಗೆ ಕಾಯ್ಕೊಂಡು ತೋಕೆ ಅಲ್ಲಾಡಿಸ್ಕೊಂಡು ಎಷ್ಟು ಚೆನ್ನಾಗಿ ಒಂದು ಸ್ವಾಗತವನ್ನು ಕೋರ್ತವೆ. ನೋಡಿ, ನೀವೇ ನೋಡಿ, ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಲ್ವಾ. ನಿಮಗೂ ಈ ಅನುಭವ ಆಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ಈ ಅನುಭವ ನಿಮ್ಗಾಗಿದ್ದರೆ ಕಮೆಂಟ್ ಮಾಡಿ. ನೀವು ಈ ಶ್ವಾನಗಳಿಗೆ ಬಿಸ್ಕೆಟ್ ಹಾಕ್ತಾ ಇದ್ದರೆ ಒಂದು ಅನುಭವವನ್ನು ಹಂಚ್ಕೊಳ್ಳಿ. ಅಕಸ್ಮಾತ್ ಮಾಡದೇ ಇದ್ದರೆ ಮುಂದೆ ಮೇಲೆ ಆದರೂ ಈ ರೀತಿ ಒಂದು ಬಿಸ್ಕೆಟ್ ನೀವು ಓಡಾಡೋ ದಾರಿಯಲ್ಲಿ ಬಿಸ್ಕೆಟ್ ಹಾಕಿ. ಧನ್ಯವಾದಗಳು ಸ್ನೇಹಿತರೆ.